ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ಆಲ್ರೆಡಿ ನಾವು ಸ್ಟ್ರೈಟ್ ಪ್ಯಾಂಟ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಆಗಿದೆ. ಈಗ ನಾವು ಸ್ಟ್ರೈಟ್ ಪ್ಯಾಂಟಲ್ಲಿ ಸೈಡೆಲ್ಲ ಜಾಯಿಂಟ್ ಆಗಿದೆ. ಇನ್ನು ಬಾಕಿ ಉಳಿದದ್ದು ಬೆಲ್ಟ್ ಬಟ್ಟೆ, ಅಂದರೆ ಇಲಾಸ್ಟಿಕ್ ಇಟ್ಟು ಬೆಲ್ಟ್ ಪಟ್ಟಿ ಯಾವ ಥರ ರೆಡಿ ಮಾಡೋದಂತ, ನೆಕ್ಸ್ಟು ಬಾಟಮ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ಹೇಳಿಕೊಡ್ತೇನೆ. ಮೊದಲಿಗೆ ನಾವು ಬೆಲ್ಟ್ ರೆಡಿ ಮಾಡುವ, ಅಂದರೆ ಇಲಾಸ್ಟಿಕ್ ಇಟ್ಟು ಯಾವ ಥರ ಬೆಲ್ಟ್ ರೆಡಿ ಮಾಡೋದಂತ ತೋರಿಸ್ಕೊಡ್ತೇನೆ. ಓಕೆ, ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ 2 ಇಂಚ್ ಮಾರ್ಕ್ ಮಾಡಿದ್ದೇವಲ್ಲ, 2.5 ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ಮಾರ್ಕ್ ಮಾಡಿದ್ದೇವಲ್ಲ, ಅಲ್ಲಿಗೆ ನಾವು ಜಸ್ಟ್ ಒಂದು ಸಿಂಗಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಡೈರೆಕ್ಟಾಗಿ ಈ ಥರ ಮಾಡ್ಬೋದು, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಡೈರೆಕ್ಟಾಗಿ ಈ ಥರ ಮಾಡಿ ತೋರಿಸ್ತೇನೆ. ಓಕೆನಾ? ಈಗ 1/4 ಇಂಚಲ್ಲಿ ಸ್ಟಿಚ್ ಮಾಡ್ತಿದ್ದೇನೆ. ಬೆಲ್ಟ್ ಪಟ್ಟಿ ಮೇಲ್ಗಡೆ ಇನ್ನೊಮ್ಮೆ ಹೇಳಬೇಕಂತಿಲ್ಲಲ್ಲ, ಯಾವ ಥರ ಸ್ಟಿಚಿಂಗ್ ಮಾಡಿದೆ ಅಂತ ಮೊನ್ನೆ ಹೇಳಿಕೊಟ್ಟಿದ್ದೇನೆ. ಈಗ ನೆಕ್ಸ್ಟ್ ಬೆಲ್ಟ್ ಪಟ್ಟಿ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಈಗ 1/4 ಇಂಚಲ್ಲಿ ಮೇಲ್ಗಡೆ 1/4 ಇಂಚಲ್ಲಿ ಹೀಗೆ ಸ್ಟಿಚ್ ಹಾಕ್ಕೊಳ್ಳಿ, ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಮಾಡ್ಬೋದು, ಬಟ್ ನಾನು ನಿಮಗೆ ಈ ಥರ ತೋರಿಸ್ತಿದ್ದೇನೆ. ಓಕೆನಾ? 1/4 ಇಂಚಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಫುಲ್ಲು 1/4 ಇಂಚಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೇನೆ ನಾನು. ಫುಲ್ಲು ಈ ಥರ 1/4 ಇಂಚಲ್ಲಿ ರೌಂಡಾಗಿ ಸ್ಟಿಚ್ ಮಾಡ್ತಾ ಬನ್ನಿ. ಓಕೆ, ನಾನು 1/4 ಇಂಚಲ್ಲಿ ಸ್ಟಿಚ್ ಹಾಕ್ತಾ ಬರ್ತಿದ್ದೇನೆ. ಸ್ವಲ್ಪ ನೆರಿಗೆ ಬರ್ತದೆ, ಆದರೆ ನಾವು ಸ್ವಲ್ಪ ಎಳ್ಕೊಳ್ಬೇಕು, ಅಂದರೆ ಲೂಸಾಗಿ ಕೊಡಬೇಕು. ಯಾಕಂದರೆ ಕ್ರಾಸ್ ಪೀಸ್ ಮೇಲ್ಗಡೆ ಕಟ್ ಮಾಡಿದ್ದೇವಲ್ಲ ಆ ಥರ, ಅದಕ್ಕೋಸ್ಕರ ಸ್ವಲ್ಪ ಲೂಸಾಗಿ ಸ್ಟಿಚಿಂಗ್ ಮಾಡ್ತಾ ಬನ್ನಿ. ಬ್ಯಾಕ್ ಸೈಡಲ್ಲಿ ಈ ಥರ ಕೈ ಇಟ್ಕೊಂಡ್ರೆ ನಿಮಗೆ ನೆರಿಗೆ ಬರೋದನ್ನು. ಓಕೆ, ಇದು ಕಟ್ ಮಾಡಿದೆ. ಓಕೆ, ಓಕೆ ಗೈಸ್, ಈಗ ಇಲಾಸ್ಟಿಕ್ ಯಾವ ಥರ ಅಂತ ಸ್ಟಿಚ್ ಮಾಡೋದು ತೋರಿಸ್ತಿದ್ದೇನೆ. ಈಗ ಈ ಥರ ಇಲಾಸ್ಟಿಕ್ ಕಟ್ ಮಾಡ್ಕೊಂಡಿದ್ದೇನೆ, ನೋಡ್ಕೊಳ್ಳಿ. ಈ ಥರ ಫುಲ್ಲು ಇಲಾಸ್ಟಿಕ್ ಕಟ್ ಮಾಡ್ಕೊಂಡಿದ್ದೇನೆ. ಇಲಾಸ್ಟಿಕ್ ಎಷ್ಟು ತಗೊಳ್ಬೇಕಂದ್ರೆ, ನಮ್ಮದು ವೇಸ್ಟ್ ರೌಂಡ್ ಇರುತ್ತಲ್ಲ, ವೇಸ್ಟ್ ರೌಂಡಿಗೆ 10 ಇಂಚು ಸೇರಿಸ್ಬೇಕು, 10 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಈ ಥರ ಇಲಾಸ್ಟಿಕ್ ಇಟ್ಕೊಳ್ಳಿ. ಯಾವ ಥರ ಇಲಾಸ್ಟಿಕ್ ಎಷ್ಟು ಇಡಬೇಕಂದ್ರೆ, ನಮ್ಮದು ವೇಸ್ಟ್ ರೌಂಡ್ ಇರುತ್ತಲ್ಲ, ಆ ವೇಸ್ಟ್ ರೌಂಡಿಗೆ 10 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡ್ಕೊಂಡು ಅದರದ್ದು 1/2 ಇಂಚ್ ಡಿವೈಡ್ ಮಾಡಬೇಕು. 1/2 ಇಂಚ್ ಎಷ್ಟು ಬರುತ್ತೆ ನೋಡಿಕೊಂಡು ಅಷ್ಟುದ್ದ ಲೆಂತಲ್ಲಿ ತೊಗೊಳ್ಬೋದು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ಸಹ ಪರವಾಗಿಲ್ಲ, ಕಡಿಮೆ ಮಾಡ್ಕೊಳ್ಬೇಡಿ. ಯಾಕೆಂದರೆ ಕಡಿಮೆ ಆದರೆ ಸ್ವಲ್ಪ ಟೈಟ್ ಎಲ್ಲ ಆಗುತ್ತೆ. ಇದಾದರೆ ಇಲಾಸ್ಟಿಕ್ ಸ್ವಲ್ಪ ಜಾಸ್ತಿ ಇಟ್ಟರೆ ಲೂಸ್ ಆದರೂ ಸಹ ಟೈಟಾಗಿ ಕುತ್ಕೊಳ್ತದೆ, ಯಾಕಂದರೆ ಇಲಾಸ್ಟಿಕ್ ಅಲ್ಲ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಯಾವ ಥರ ಅಂದರೆ, ಒಂದು ಕಡೆ ಸಿಂಗಲ್ ಫೋಲ್ಡ್ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ಈ ಥರ ಹೀಗೆ ಇಟ್ಕೊಂಡು ಇಲಾಸ್ಟಿಕ್ ಈ ಥರ ಹೀಗೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಸ್ಟಿಚ್ ಹಾಕ್ಕೊಳ್ಳಿ. ಇಲಾಸ್ಟಿಕ್ ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಬಿಚ್ಚಿ ಹೋಗಬಾರ್ದು, ಅದಕ್ಕೋಸ್ಕರ ಈ ಥರ ಲಾಕ್ ಮಾಡ್ಕೊಳ್ಳಿ. ಓಕೆ, ಈ ಥರ ಲಾಕ್ ಮಾಡ್ಕೊಂಡಿದ್ದೇನೆ ನೋಡಿ. ನೆಕ್ಸ್ಟ್ ಇದನ್ನು ಈ ಥರ ಹೀಗೆ ಇಟ್ಕೊಂಡು ಬ್ಯಾಕ್ ಸೈಡ್ ಸಹ ಆಗ್ಬೋದು, ಫ್ರಂಟ್ ಸೈಡ್ ಸಹ ಆಗ್ಬೋದು, ಮಿಡ್ಲಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡಿದರೆ ಆಯಿತು. ಇದನ್ನು ಹಿಡುವ ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಎಷ್ಟು ಇದು ಎಷ್ಟು ಎಕ್ಸ್ಟ್ರಾ ಪೀಸ್ ಬೇಕಂತ ನೋಡ್ಕೊಳ್ಳಿಕ್ಕೋಸ್ಕರ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆನಾ? ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ನೋಡ್ಕೊಂಡ್ಮೇಲೆ ಇಲ್ಲೇ ಎಕ್ಸ್ಟ್ರಾ ಸ್ವಲ್ಪ 1/4 ಇಂಚು ಎಕ್ಸ್ಟ್ರಾ ಇರಬೇಕು. ಓಕೆನಾ? ಯಾಕೆಂದರೆ ಇಲಾಸ್ಟಿಕ್ ಮೇಲೆ ಸ್ಟಿಚ್ ಹಾಕ್ಲಿಕ್ಕಿಲ್ಲ, ಇಲಾಸ್ಟಿಕ್ಕಿಂತ ಕೆಳಗೆ ಸ್ವಲ್ಪ ಸೈಡಲ್ಲಿ ಸ್ಟಿಚ್ ಹಾಕ್ಲಿಕ್ಕೆ. ಓಕೆ, ಇಲ್ಲಿ ಬೇಕಾದರೆ ಮೊದಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಎಳಿತಾ ಬನ್ನಿ. ಓಕೆ, ಅಂತ ಈ ಥರ ಸ್ಟಿಚ್ ಮಾಡ್ತಾ ಬನ್ನಿ. 1/4 ಇಂಚಲ್ಲಿ ಸೈಡ್ ಕೆಳಗಡೆ
ಹೀಗೆ ಫೋಲ್ಡಿಂಗ್ ಮಾಡ್ಕೊಂಡು 1/4 ಇಂಚಲ್ಲಿ ಸ್ಟಿಚ್ ಆಗ್ತಾ ಬನ್ನಿ. ಓಕೆ, ಇದನ್ನು ಇಲಾಸ್ಟಿಕನ್ನು ಸ್ವಲ್ಪ ಸ್ವಲ್ಪನೇ ಇಳಿತಾ ಬನ್ನಿ. ಇದೇ ಥರ ಕಂಟಿನ್ಯೂ ಆಗಿ ರೌಂಡಲ್ಲಿ ಸ್ಟಿಚ್ ಮಾಡ್ತಾ ಬನ್ನಿ. ವಿಡಿಯೋನ ಸ್ಕಿಪ್ ಮಾಡಿದ್ದು ನೋಡಿ ಗೈಸ್, ಓಕೆನಾ? ಓಕೆ ಗೈಸ್, 1/4 ಇಂಚ್ ಸರಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಆಗ್ತಾ ಬಂದಿದ್ದೇನೆ. ಬಟ್ ನಾವು ಫಸ್ಟಿಗೆ ಒಂದು ಲಾಕ್ ಮಾಡಿದೆ ಅಲ್ಲ, ಇಲಾಸ್ಟಿಕ್ಕಿಗೆ ಮಾತ್ರ ಲಾಕ್ ಮಾಡ್ಕೊಳ್ಳಿ, ಬಟ್ಟೆ ಮೇಲೆ ಲಾಕ್ ಮಾಡಬೇಡಿ. ಈ ಥರ ಡೈರೆಕ್ಟಾಗಿ ಈ ಥರ ಹೀಗೆ ಇಟ್ಕೊಂಡು ಇಲ್ಲಿಗೆ ಹೀಗೆ ಕವರ್ ಮಾಡಿ, ಓಕೆನಾ? ನಾನು ಲಾಕ್ ಮಾಡಿದ್ದು ಲಾಕ್ ಮಾಡಿದರೆ ಇಲಾಸ್ಟಿಕ್ ಎಳೆಯುವಾಗ ಬರೋದಿಲ್ಲ, ಓಕೆನಾ? ಬಟ್ಟೆ ಮೇಲೆ ಲಾಕ್ ಮಾಡಬೇಡಿ, ಇಲಾಸ್ಟಿಕ್ಕಿಗೆ ಲಾಕ್ ಮಾಡಿ, ಓಕೆನಾ? ಅದನ್ನು ಈ ಥರನೇ ಡೈರೆಕ್ಟಾಗಿ ಈ ಥರ ನೋಡ್ಕೊಳ್ಳಿ, ಈ ಥರ ಹೀಗೆ ಇಟ್ಕೊಂಡು ಇದರ ಮೇಲೆ ಈ ಥರ ಮಾಡಿ ಇಲ್ಲಿ ಲಾಕ್ ಹಾಕಬೇಡಿ. ಫಸ್ಟಿಗೆ ಅದೇ ಥರ ಮಾಡಿದೆ, ಬಟ್ ಸಾರಿ ಅದು ಮಿಸ್ಟೇಕ್ ಆಯಿತು. ಈ ಥರ ಲಾಕ್ ಹಾಕ್ಕೊಳ್ಬೇಡಿ. ಅದು ಲಾಕ್ ಮಾಡದೇ ಈ ಥರ ಹೀಗೆ ಇಲಾಸ್ಟಿಕ್ ಇಟ್ಕೊಂಡು ಈ ಥರ ಇಲಾಸ್ಟಿಕ್ ಇಟ್ಕೊಂಡು ಫೋಲ್ಡಿಂಗ್ ಮಾಡಿದ್ದು ಅಂದರೆ ಡಬಲಲ್ಲಿ ಹೀಗೆ ಸ್ಟಿಚ್ ಮಾಡಿದ್ದು, ಅದನ್ನು ಈ ಥರ ಇಟ್ಕೊಂಡು ಇದನ್ನು ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿ, ಓಕೆನಾ? ನಾನು ಅದು ತೆಗೆದಿದ್ದೇನೆ, ಲಾಕ್ ಮಾಡಿದ್ದು ತೆಗೆದು ಆಮೇಲೆ, ಅಂದರೆ ಲಾಕ್ ಮಾಡಿದರೆ ಇಲಾಸ್ಟಿಕ್ ಎಳಿಲಿಕ್ಕೆ ಆಗೋದಿಲ್ಲ, ಓಕೆನಾ? ಅದಕ್ಕೋಸ್ಕರ ಲಾಕ್ ಮಾಡಬೇಡಿ ಹೇಳ್ತಿದ್ದೇನೆ. ಈ ಥರ ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ತಾ ಬನ್ನಿ. ಎಂಡ್ ಆಯಿತು. ಇಲ್ಲಿ ಲಾಕ್ ಮಾಡಿ ಲಾಸ್ಟಿಗೆ, ಇಲ್ಲಿ ಬಟ್ಟೆ ಮೇಲೆ ಲಾಕ್ ಮಾಡಿ, ಇಲಾಸ್ಟಿಕ್ ಮೇಲೆ ಅಲ್ಲ, ಬಟ್ಟೆ ಮೇಲೆ ಲಾಕ್ ಮಾಡಿ. ಲಾಕ್ ಮಾಡಿ ಆಯಿತು, ತೆಗೀರಿ. ನೋಡಿದ್ರಲ್ಲ? ಮತ್ತು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾವ ಥರ ಬೇಕಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಇಳ್ಕೊಳ್ಳಿ, ತುಂಬ ನೆರಿ ಬಂದ ಕಡೆಯಲ್ಲಿ ಹೀಗೆ ಇಳ್ಕೊಳ್ಳಿ. ನಿಮಗೆ ಎಷ್ಟು ಬೇಕಂತ ಅಷ್ಟು ಇಳ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ, ಓಕೆನಾ? ಈ ಥರ ಇಲಾಸ್ಟಿಕ್ ನೋಡಿ ಯಾವ ಥರ ಬಂದಿದೆ ನೋಡಿ, ಈ ಥರ ಇಲಾಸ್ಟಿಕ್ ಬಂದಿದೆ. ಜಾಸ್ತಿ ಬೇಕಿದ್ರೆ ಜಾಸ್ತಿ, ಯಾವ ಕಡೆ ಬೇಕು ಆ ಕಡೆ ಈ ಥರ ನೀರಿಗೆ ಇಟ್ಕೊಳ್ಳಿ, ಈ ಥರ ಸ್ಟಿಚ್, ಓಕೆನಾ? ಓಕೆ ಆಯಿತು. ನೋಡಿ ಯಾವ ಥರ ಬೆಲ್ಟ್ ರೆಡಿ ಆಯಿತು ಅಂತ ನೋಡಿದ್ರಲ್ಲ. ನೆಕ್ಸ್ಟ್ ನಾವು ಬಾಟಮ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ತೋರಿಸ್ಕೊಡ್ತೇನೆ. ಬಾಟಮ್ ನಾವು ಸಿಂಪಲಲ್ಲಿ ಹೇಳಿಕೊಡ್ತೇನೆ, ಬಟ್ ಜಾಸ್ತಿಯಾಗಿ ಕೆಲವರು ಕಟ್ಟಿಡ್ತಾರೆ, ಕಟ್ಟಿ ಇಟ್ಕೊಳ್ಳೋದಿಲ್ಲ. ನಾನು ಡೈರೆಕ್ಟಾಗಿ ರೌಂಡಲ್ಲಿ ಸ್ಟಿಚ್ ಮಾಡ್ತಾ ಹೋಗ್ತೇನೆ, ಓಕೆ? ಡಬಲಲ್ಲಿ ಫೋಲ್ಡಿಂಗ್ ಮಾಡಿ ಈ ಥರ ಹೀಗೆ ಇಟ್ಕೊಂಡು ನಾನು ಓವರ್ಲಾಕ್ ಹಾಕಿದ್ದೇನೆ ಗೈಸ್, ಯಾಕೆಂದರೆ ಈ ಥರ ಥ್ರೆಡ್ ಹೋಗ್ತದಲ್ಲ, ಅದಕ್ಕೋಸ್ಕರ ಓವರ್ಲಾಕ್ ಹಾಕ್ಕೊಂಡಿದ್ದೇನೆ. 4 ಕಡೆಗೆ ಬ್ಯಾಕ್ ಫ್ರಂಟ್ 2 ಕಡೆ ಕಟ್ ಬರುತ್ತಲ್ಲ, ಆ ಕಡೆ ಓವರ್ಲಾಕ್ ಹಾಕ್ಕೊಂಡಿದ್ದೇನೆ 4 ಕಡೆಗೆ. ಮತ್ತು ಕ್ರಾಸ್ ಪಟ್ಟಿ ಇರುತ್ತಲ್ಲ, ಕ್ರಾಸ್ ಪಟ್ಟಿ ಇರುತ್ತಲ್ಲ, ಅದಕ್ಕೋಸ್ಕರ ಸಹ ಓವರ್ಲಾಕ್ ಹಾಕ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ನಾವು ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಒಂದು 3/4 ಇಂಚಷ್ಟು ಈ ಥರ ಡಬಲ್ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ, ಇಲ್ಲಿ ಸೈಡಲ್ಲಿ ಸ್ಟಿಚ್ ಹಾಕಿ, ಓಕೆ? ಈ ಥರ ಹೀಗೆ ಇಟ್ಕೊಂಡು ಕರೆಕ್ಟಾಗಿ ರೌಂಡಲ್ಲಿ ಮಾಡ್ತಾ ಬನ್ನಿ. ಬೇಕಿದ್ದರೆ ಮಾರ್ಕ್ ಮಾಡ್ಕೊಳ್ಬೋದು. ರೌಂಡಲ್ಲಿ ಸ್ಟಿಚ್ ಆಗ್ತಾ ಬನ್ನಿ ಗೈಸ್. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮಾರ್ಕ್ ಮಾಡಿಕೊಂಡು ರೌಂಡಲ್ಲಿ ಸ್ಟಿಚ್ ಮಾಡಿದರೆ ಸಹ ಆಗ್ತದೆ. ಇಲ್ಲದಿದ್ದರೆ ಈ ಥರ ಹೀಗೆ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡಿದರೆ ಸಹ ಸ್ಟಿಚ್ ಮಾಡಿದರೆ ಸಹ ಆಗ್ತದೆ. ಈ ಥರ ಓಕೆ ಗೈಸ್, ನೋಡಿದ್ರಲ್ಲ
ಈ ಥರ ಒಂದು 3/4 ಇಂಚಲ್ಲಿ ಸ್ಟಿಚ್ ಹಾಕ್ಕೊಳ್ಬೋದು. ನಾವು ಬಾಟಮಿಗೆ ಎಷ್ಟು ಇಟ್ಕೊಳ್ತೇವೆ ಅಷ್ಟೇ ಫೋಲ್ಡಿಂಗ್ ಮಾಡಿದರೆ ಆಯಿತು. ಯಾಕೆಂದರೆ ಒಂದು 2 ಇಂಚ 1.5 ಏನು ಇಟ್ಕೊಂಡಿದ್ದೇವಲ್ಲ ಅಷ್ಟೇ ಫೋಲ್ಡಿಂಗ್ ಮಾಡಿ. ಬೇಕಿದ್ರೆ ನೀವು ಲೆಂತಲ್ಲಿ ಸಹ ನೋಡ್ಬೋದು. ಫಸ್ಟಿಗೆ ಲೆಂತ್ ನೋಡಿಕೊಂಡು ಮಾರ್ಕ್ ಮಾಡಿ ಅಂದರೆ ಸ್ಟಿಚಿಂಗ್ ಆದಮೇಲೆ ಕೆಲವೊಮ್ಮೆ ಎಕ್ಸ್ಟ್ರಾ ಪೀಸ್ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಬರುತ್ತೆ, ಆ ಥರ ಆಗುತ್ತಲ್ಲ. ಅದಕ್ಕಿಂತ ಮುಂಚೆ ನಾವು ಎಂತ ಮಾಡಬೇಕು, ಸ್ಟಿಚಿಂಗ್ ಫುಲ್ ಕಂಪ್ಲೀಟ್ ಆದಮೇಲೆ ಮೇಲ್ಗಡೆಯಿಂದ ಕೆಳಗೆ ತನಕ ನಮಗೆ ಲೆಂತ್ ಎಷ್ಟು ಬೇಕಂತ ಮಾರ್ಕ್ ಮಾಡ್ಕೊಂಡು ಬಾಟಮ್ ಫೋಲ್ಡಿಂಗ್ ಮಾಡಿದರೂ ಸಹ ಆಗುತ್ತೆ. ಓಕೆನಾ? ಈ ಥರ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. 2 ಕಡೆ ಸಹ ಅದೇ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಕಡೆಯಲ್ಲಿ ಸಹ ಸ್ಟಿಚಿಂಗ್ ಮಾಡ್ತೇನೆ. ಓಕೆ, ಅದು ನಾವು ಫಸ್ಟಿಗೆ ಎಷ್ಟಿರ್ತೇವೆ ಅಷ್ಟೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. 3/4 ಇಂಚ್ ಆದರೆ 3/4 ಇಂಚು, 1 ಇಂಚ್ ಆದರೆ 1 ಇಂಚ್, ಸೇಮ್ 2 ಕಡೆಯಲ್ಲಿ ಸೇಮ್ ಮಾಡಬೇಕು. ಓಕೆ ಗೈಸ್, ಬಾಟಮ್ ಆಯಿತು. ಹಾಗೆ ಬೆಲ್ಟ್ ಪಟ್ಟಿ ಸಹ ಕ್ಯಾನ್ವಸ್ ಯಾವ ಥರ, ಕ್ಯಾನ್ವಸ್ ಅಲ್ಲ ಸಾರಿ, ಇಲಾಸ್ಟಿಕ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ಹೇಳಿಕೊಟ್ಟಿದ್ದೇನೆ. ಓಕೆ ಗೈಸ್, ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ. ಫುಲ್ಲು ವೀಡಿಯೋ ನೋಡಿ ಗೈಸ್, ಸ್ಕಿಪ್ ಮಾಡದೆ. ನಿಮಗೆ ಇಂಟ್ರೆಸ್ಟ್ ಆಗುತ್ತೆ. ಮತ್ತು ಯಾವ ಥರ ಸ್ಟಿಚ್ ಕಲಿಯೋದವರಿಗೆ ಸಹ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ಇದರಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಓಕೆ ಗೈಸ್, ಹಾಗೆ ನಾನು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೆಚ್ಚಿನವರು ಕ್ಲಾಸ್ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಓಕೆ, ಬಾಯ್ ಗೈಸ್, ಜೈ ಶ್ರೀ ಕೃಷ್ಣ, ಥ್ಯಾಂಕ್ ಯು.